ಯುದ್ಧಕ್ಕೆ ಅನುಮತಿ ಕುರಾನ್ನಲ್ಲಿರುವುದು ನೀಡಲಾಗುವುದು ಮದೀನಾದಲ್ಲಿ ಒಬ್ಬ ಆಡಳಿತಗಾರನಿಗೆ. ವ್ಯಕ್ತಿಗೆ ಆ ರೈಟ್ ಇಲ್ಲ, ವ್ಯಕ್ತಿಗೆ ಆ ಹಕ್ಕು ಇಲ್ಲ. ಯುದ್ಧದ ಅನುಮತಿ ಇರುವುದೇ ಆಡಳಿತಗಾರನಿಗೆ ಕ್ಷೋಭೆಯನ್ನು ತಡೆಯುವುದಕ್ಕೆ, ದೇಶದ್ರೋಹದ ಚಟುವಟಿಕೆಗಳನ್ನು ತಡೆಯುವುದಕ್ಕಾಗಿ ಪವಿತ್ರ ಕುರ್ಆನ್ನಲ್ಲಿ ಯುದ್ಧದ ಆದೇಶಗಳನ್ನು ಕೊಡಲಾಗಿದೆ. 22ನೇ ಅಧ್ಯಾಯದಲ್ಲಿ ಅಲ್ಲಿ ಯುದ್ಧದ ಬಗ್ಗೆ ಹೇಳಲಾಗುವುದು, ನಿಮ್ಮೊಂದಿಗೆ ಯುದ್ಧ ಮಾಡಿದವರೊಂದಿಗೆ ನೀವು ಹೋರಾಟ ಮಾಡಿ ಅಂತ. ಯುದ್ಧದ ಬಗ್ಗೆ ಪ್ರಪ್ರಥಮ ಸೂಕ್ತ. ನಿಮ್ಮೊಂದಿಗೆ ಯುದ್ಧ ಹೂಡುತ್ತಿರುವವರೊಂದಿಗೆ ನೀವು ಯುದ್ಧ ಮಾಡಿ. ಅವರು ನಿಮ್ಮನ್ನು ನಿಮ್ಮ ಮನೆಗಳಿಂದ ಹೊರಗೆ ಹಾಕಿದ್ದಾರೆ, ಅವರು ನಿಮ್ಮ ಮೇಲೆ ಅನ್ಯಾಯ ಮಾಡಿದ್ದಾರೆ, ದೌರ್ಜನ್ಯ ಎಸಗಿದ್ದಾರೆ. ನಿಮ್ಮ ಮೇಲೆ ಅನ್ಯಾಯ ಮಾಡುತ್ತಿರುವ ಆ ಜನರೊಂದಿಗೆ ನೀವು ಯುದ್ಧ ಮಾಡಿ ಅಂತ ಯುದ್ಧಕ್ಕೆ ಆದೇಶ ಕೊಡಲಾಗುವುದು. ನಂತರ ಅದೇ ಸೂಕ್ತದಲ್ಲಿ ಹೇಳಲಾಯಿತು, ವಲೌಲಾ ದಫ್ಉಲ್ಲಾಹಿನ್ ನಾಸ ಬಅಲಹುಂ ಲಿಬಅಲಿನ್ ಲಹುದ್ದಿಮತು ಸವಾಮಿಯು ವ ಬಿಯಉನ್ ವ ಸಲವಾತುನ್ ವ ಮಸಾಜಿದ್ ಯುದ್ಕರು ಫೀಹಾ ಇಸ್ಮುಲ್ಲಾಹಿ ಕಸೀರಾ. ಕೆಲವರನ್ನು ಕೆಲವರ ಮೂಲಕ ತಡೆಯುವ ಒಂದು ಸಿಸ್ಟಮ್ ಇಲ್ಲದೆ ಇರುತ್ತಿದ್ದರೆ ಈ ಜಗತ್ತಿನಲ್ಲಿ ಮಂದಿರಗಳು, ಆಶ್ರಮಗಳು, ಇಗರ್ಜಿಗಳು, ಚರ್ಚ್ಗಳು, ಮಸೀದಿಗಳು ಉಳಿತಾ ಇರಲಿಲ್ಲ ಅಂತ ದೇವ ಹೇಳುವುದು. ಅಂದರೆ ಜಗತ್ತಿನಲ್ಲಿ ಇದೆಲ್ಲವೂ ಉಳಿಬೇಕು ಅಂತ. ಇದೆಲ್ಲವೂ ಉಳಿಬೇಕಾದರೆ ಕೆಲವೊಮ್ಮೆ ಯುದ್ಧ ಅಗತ್ಯ ಬರಬಹುದು. ಕೆಲವು ಗಲಭೆಕೋರರನ್ನು ನಿಯಂತ್ರಿಸುವುದಕ್ಕಾಗಿ, ಕೆಲವು ಕ್ಷೋಭೆಯುಂಟು ಮಾಡುವ ದುಷ್ಟರನ್ನು ನಿಯಂತ್ರಿಸುವುದಕ್ಕಾಗಿ ಒಂದು ಹಂತದಲ್ಲಿ ಯುದ್ಧ ಮಾಡಬೇಕಾದ ಅನಿವಾರ್ಯತೆ ಇರಬಹುದು. ಅದು ಮಸೀದಿಗಳನ್ನು ಸಂರಕ್ಷಿಸುವುದಕ್ಕೆ ಅಂತ ಮಾತ್ರ ಹೇಳಿದ್ದಲ್ಲ. ಕುರ್ಆನ್ ಹೇಳಿರುವುದು ಮಂದಿರಗಳನ್ನು, ಚರ್ಚ್ಗಳನ್ನು, ಇಗರ್ಜಿಗಳನ್ನು, ಆಶ್ರಮಗಳನ್ನು, ಮಸೀದಿಗಳನ್ನು ಸಂರಕ್ಷಿಸುವುದಕ್ಕಾಗಿ ಯುದ್ಧ ಮಾಡಿ ಅಂತ ಪವಿತ್ರ ಕುರ್ಆನ್ನಲ್ಲಿ ಹೇಳಲಾಗಿರುವುದು. ಆದಿಯವರು ಮಕ್ಕಾದಲ್ಲಿ ಪ್ರವಾದಿತ್ವ ಸಿಕ್ಕಿದ ಮೇಲೆ 13 ವರ್ಷಗಳ ಕಾಲ ಅನುಭವಿಸಿದ ದೌರ್ಜನ್ಯ ಮಿತಿ ಮೀರಿದ್ದದು. ಪ್ರವಾದಿಯವರು ಯಾರೊಂದಿಗೂ ಯುದ್ಧ ಮಾಡಿರಲಿಲ್ಲ. ಸಾಮಾಜಿಕ ಬಹಿಷ್ಕಾರ ಹೇಳಿದ್ರು, ದೌರ್ಜನ್ಯ ಎಸಗಿದ್ರು, ಸೊಪ್ಪು ತಿಂದು ಬದುಕಬೇಕಾದ ಪರಿಸ್ಥಿತಿ ಬಂದು 3 ವರ್ಷ. ಕೊನೆಗೆ ಅವರು ತಮ್ಮ ಮನೆಮಾರನ್ನು ಬಿಟ್ಟು, ಮಕ್ಕಾವನ್ನು ಬಿಟ್ಟು ಪಲಾಯನ ಮಾಡಬೇಕಾದ ಸ್ಥಿತಿ ಬರುತ್ತದೆ. ಅಲ್ಲೆಲ್ಲೂ ಯುದ್ಧವೇ ಇರಲಿಲ್ಲ. ಮದೀನಾದಲ್ಲಿ ಪ್ರವಾದಿಯವರು ಒಂದು ಆಡಳಿತ ವ್ಯವಸ್ಥೆ ಸ್ಥಾಪಿಸ್ತಾರೆ. ಒಬ್ಬ ಆಡಳಿತಗಾರ ಪ್ರವಾದಿಯವರು ಮದೀನಾದಲ್ಲಿ. ಆ ಆಡಳಿತ ವ್ಯವಸ್ಥೆಯ ವಿರುದ್ಧ ಯುದ್ಧ ನಡೆದಾಗ ಅದನ್ನು ಪ್ರತಿರೋಧಿಸುವುದು ಅದು ಯಾವುದೇ ಬುದ್ಧಿ ಇರುವ ಒಪ್ಪಿಕೊಳ್ಬೇಕಾದ ಸತ್ಯ. ನಮ್ಮ ದೇಶದ ವಿರುದ್ಧ ಯಾರಾದರೂ ಯುದ್ಧ ಮಾಡಿದರೆ ನಾವು ಅವರಿಗೆ ಹೂಗು ಕೊಟ್ಟು ಸ್ವಾಗತಿಸುವುದಲ್ಲ ಅವರನ್ನು. ನಿಮ್ಮ ದೇಶದ ವಿರುದ್ಧ ಯುದ್ಧ ಮಾಡಿದರೆ ನೀವು ಅವರೊಂದಿಗೆ ಯುದ್ಧ ಮಾಡಲೇಬೇಕು. ಅಲ್ಲದೆ ಯುದ್ಧ ಮಾಡುವವರನ್ನು ಯಾರು ಕೂಡ ಹೂಮಾಲೆ ಹಾಕಿ ಸ್ವಾಗತಿಸುವುದು ಅಂತ ಜಗತ್ತಿನಲ್ಲಿ ಯಾವ ನಿಯಮಗಳಲ್ಲೂ ಇಲ್ಲ. ಪವಿತ್ರ ಕುರ್ಆನ್ನಲ್ಲಿ ಹೇಳದಾದದ್ದು, ನಿಮ್ಮೊಂದಿಗೆ ಯುದ್ಧ ಮಾಡಿದವರೊಂದಿಗೆ ನೀವು ಯುದ್ಧ ಮಾಡಬೇಕು. ಅವರು ನಿಮ್ಮ ಮನೆಮಾರುಗಳಿಂದ ನಿಮ್ಮನ್ನು ಹೊರಗೆ ಹಾಕಿದ್ದಾರೆ, ಅವರು ನಿಮ್ಮ ಮೇಲೆ ದೌರ್ಜನ್ಯ ಎಸಗುತ್ತಾ ಇದ್ದಾರೆ, ಅವರು ದೇಶದ್ರೋಹದ ಕೆಲಸ ಮಾಡುತ್ತಾ ಇದ್ದಾರೆ, ಅವರೊಂದಿಗೆ ಯುದ್ಧ ಮಾಡಿ ಅಂತ ಹೇಳಲಾಯಿತು.